Hello everyone, welcome to SSLC and PUC Knowledge Hub. Today's video for PUC ಸ್ಟೂಡೆಂಟ್ PUC ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋವನ್ನು ಮಾಡಿದ್ದೀನಿ. ಏನಪ್ಪಾ ಅಂತಂದರೆ ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪಾ ಅಂತಂದರೆ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ ಫಾರ್ ಸೆಕೆಂಡ್ ಇಯರ್ ಎಕ್ಸಾಮಿನೇಷನ್ ಫಾರ್ ಬಯಾಲಜಿ ಸೆಕ್ಷನ್ನಲ್ಲಿರುವ ವೆರಿ ಇಂಪಾರ್ಟೆಂಟ್ ಕಂಪಲ್ಸರಿ 100% ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ನಾ ಏನು ಕ್ವಶನ್ಸನ್ನು ಇಲ್ಲಿ ಕೊಡ್ತೀನಿ 100% ನಿಮ್ಮ ಎಕ್ಸಾಮಿನಲ್ಲಿ ಬಂದೇ ಬರ್ತದೆ. ಓಕೆ, ಗ್ಯಾರಂಟಿಯಿಂದ ಬರ್ತದೆ. ಸೊ ಅಂಥ ಕೆಲವೊಂದು ಪ್ರಶ್ನೆಗಳನ್ನ, ಕೆಲವೊಂದು ಡಯಾಗ್ರಾಮ್ಗಳನ್ನು, ಕಂಪಲ್ಸರಿ ಬರುವಂಥ ಡಯಾಗ್ರಾಮ್ಗಳನ್ನ ಇಲ್ಲಿ ನಾನು ಡಿಸ್ಕಷನನ್ನು ಮಾಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ the diagram that based questions in sexual reproduction in flowering plant. ಈ ಲೆಸನ್ದಿಂದ ಬರುವಂಥ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನನ್ನು ಮಾಡ್ತಾ ಇದ್ದೀನಿ. ಓಕೆ, ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. ಕ್ವಶನ್ ಪೇಪರ್ ಪ್ಯಾಟರ್ನ ನೀವು ಅಬ್ಸರ್ವ್ ಮಾಡಿದರೆ 2 ಮಾರ್ಕ್ಸ್ ಇರಲಿ, 3 ಮಾರ್ಕ್ಸ್ ಇರಲಿ, 4 ಮಾರ್ಕ್ಸ್ ಇರಲಿ, ಓಕೆ, 5 ಮಾರ್ಕ್ಸ್ ಇರಲಿ, ಈ ಎಲ್ಲ ಸೆಕ್ಷನ್ಸ್ನಲ್ಲಿ ನಾವು ಏನು ಕಾಣ್ತೀವಪ್ಪ ಅಂದರೆ ಡಯಾಗ್ರಾಮ್ ಇದ್ದು ಕಂಪಲ್ಸರಿಯಾಗಿ ಬಂದೇ ಬರ್ತದೆ. ಓಕೆ, ಒಂದು ತಿಂಗ್ ಏನು ತಿಳ್ಕೋಬೇಕು, ಕಂಪಲ್ಸರಿ ಡಯಾಗ್ರಾಮ್ ಒಂದು ಇದ್ದೇ ಇರ್ತದೆ. ಯಾವ ಲೆಸನ್ ಮೇಲೆ ಇರ್ತದೆ, ಓಕೆ, ಅದು ಡಿಪೆಂಡ್ ಆನ್ ಕ್ವಶನ್ ಪೇಪರ್ ಸೆಟ್ ಮಾಡೋರ ಮೇಲೆ. ಬಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ನಲ್ಲಿ ಬರುವಂಥ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಯಾವಪ್ಪ ಅಂದರೆ ಫಸ್ಟ್ ಒನ್ ಈಸ್ ಪೋಲನ್ ಗ್ರೇನ್, ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್, ಮೆಚೂರ್ ಪೋಲನ್ ಗ್ರೇನ್ ಸ್ಟ್ರಕ್ಚರನ್ನು ಅಲ್ಲಿ ಕೇಳ್ತಾರೆ. ಅದನ್ನು ನೀವು ಏನು ಮಾಡಬೇಕು, ವಿತ್ ಪಾರ್ಟ್ಸ್ ಲೆಬಲ್. ಯಾವತ್ತು ಬಯಾಲಜಿಯಲ್ಲಿ ತಿಳ್ಕೊರಿ, ಚಿತ್ರ ನೀವು ಎಷ್ಟು ಚಂದ ತೆಗೆದ್ರೂ ಉಪಯೋಗ ಇಲ್ಲ. ಯಾವಾಗ ಉಪಯೋಗ ಇಲ್ಲ, ನೀವು ಪಾರ್ಟ್ಸನ್ನು ಕಂಪಲ್ಸರಿ ಲೆಬಲ್ ಮಾಡಲೇಬೇಕು. ಪಾರ್ಟ್ಸ್ ಲೆಬಲ್ ಮಾಡಿದರೆ ಮಾತ್ರ ಆ ಚಿತ್ರಕ್ಕೆ ವ್ಯಾಲ್ಯೂ. ಹೌದಾ, ನೀವು ಚಿತ್ರವನ್ನು ಚೆನ್ನಾಗಿ ತೆಗೆದೇನು ನಾನು ಅಂತ ಹೇಳಿ ಮಾರ್ಕ್ಸ್ ಕೊಡ್ತಾರೆ? ನೋ, ದೇ ಆರ್ ನಾಟ್ ಗಿವಿಂಗ್ ಎನಿ ಕೈಂಡ್ ಆಫ್ ಮಾರ್ಕ್ಸ್. ಯಾವಾಗಿನವರೆಗೆ ನೀವು ಡಯಾಗ್ರಾಮನ್ನು, ಸ್ಟ್ರಕ್ಚರನ್ನು ಲೆಬಲ್ ಮಾಡೋಂಗಿಲ್ಲ, ಅವಾಗಿನವರೆಗೆ ದೇ ಕಾಂಟ್ ಗಿವ್ ಅ ಸಿಂಗಲ್ ಮಾರ್ಕ್ಸ್. ಓಕೆ, ಸೆಕೆಂಡ್ ಒನ್ ಈಸ್ TS ಆಫ್ ಯಂಗ್ ಆಂಥರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅನಾಟ್ರೋಪಸ್ will more and more important. Pistil structure, mature embryo sac structure, fertilized embryo sac structure, monocot embryo, dicot embryo, monocot seed and maize seed. ಇವೆಲ್ಲವೂ these are the very important diagram based questions which are coming from the sexual reproduction in flowering plant. ಓಕೆ, ಯಾಕೆ ಇದ ಲೆಸನನ್ನು ಚೂಸ್ ಮಾಡಿದ್ದೀರಿ ಅಂತ ನೀವು ಕೇಳಬಹುದು. ನೀವು ಆಲ್ರೆಡಿ ಬ್ಲೂ ಪ್ರಿಂಟನ್ನು ನೋಡಿದರೆ ನಿಮ್ಗೆ ಗೊತ್ತಿದೆ, ಫಸ್ಟ್ 4 ಲೆಸನ್ ಆರ್ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮಿನೇಷನ್. ಆ 4 ಲೆಸನ್ದಿಂದ ನಾವು 37 ಅಂಕಗಳನ್ನು ತಗೋಬೋದು. ಯಾರು ನೀವು ಫೇಲ್ ಆಗ್ತೀನಿ ಅಂತ ಭಯ ಇದ್ದವರು ಈ 4 ಲೆಸನನ್ನು ಮಾಡಿದ್ರೆ ಸಾಕು, ಪರ್ಫೆಕ್ಟಾಗಿ ಯು ಕ್ಯಾನ್ ಪಾಸ್ ದ ಬಯಾಲಜಿ ಎಕ್ಸಾಮ್. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಸೊ ಎಕ್ಸಾಮಿನೇಷನ್ಗೆ ಡೆಫಿನೆಟಾಗಿ ಇದರಿಂದ ಕ್ವಶನ್ ಬಂದೇ ಬರ್ತದೆ ವಿತ್ ಡಯಾಗ್ರಾಮ್ ಬೇಸ್ಡು. ಸೊ ಅದಕ್ಕಾಗಿ ನಾವೇನು ಮಾಡಬೇಕು, ಈ ಡಯಾಗ್ರಾಮ್ಸ್ಗಳನ್ನ ಕಂಪಲ್ಸರಿ ಪ್ರಾಕ್ಟೀಸನ್ನು ಮಾಡಬೇಕು. ನೋಡಿದ ತಕ್ಷಣ ನಮಗೆ ಡಯಾಗ್ರಾಮ್ಸ್ ಏನು ಅನ್ನಿಸ್ತಾವೆ, ನಮ್ಮ ತಲೆಯಲ್ಲಿ ಇವೇನು ಈಸಿ ಅದಾವೆ ಬರ್ತದೆ ಅನ್ನೋದು ನೋ. ಬಟ್ ಯಾವಾಗ ನಾವು ಬುಕ್ಕನ್ನು ಮುಚ್ಚಿಟ್ಟು ತೆಗಿತೀವಲ್ಲ, ಅವಾಗ ನಮ್ಗೆ ಗೊತ್ತಾಗ್ತದೆ ರಿಯಾಲಿಟಿ ಏನನ್ನೋದು. ಪಾರ್ಟ್ಸ್ ಲೆಬಲಿಂಗ್ ಕರೆಕ್ಟಾಗಿರಬೇಕು. ಹೌದಾ, ಒಂದು ಪಾರ್ಟ್ ಲೆವೆಲಿಗೆ 1/2 ಮಾರ್ಕ್ಸನ್ನು ಕೊಡ್ತಾರೆ, ಇನ್ನೊಂದು ಪಾರ್ಟ್ ಲೆವೆಲಿಗೆ 2 ಕೂಡ್ಕೊಂಡು ಅಂಕಗಳು ಒಂದು ಅಂಕ ಅಂತ ಕನ್ಸಿಡರ್ ಆಗ್ತದೆ. ಹೌದಾ, ಕೆಲವೊಂದು ಸಲ ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನನ್ನು ಕೇಳ್ತಾರೆ, ಕೆಲವೊಂದು ಸಲ ಡಯಾಗ್ರಾಮ್ ಅಷ್ಟೇ ಕೇಳ್ತಾರೆ. ಹೌದಾ, ಈ ಫಾರ್ ಎಕ್ಸಾಂಪಲ್ ಅನಾಟ್ರೋಪಸ್ ಓವ್ಯುಲದ್ದು ಕೇಳಿದ್ರಪ್ಪ ಅಂತಂದರೆ ವಿತ್ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಪಾರ್ಟ್ಸ್ ಏನಿರ್ತಾವಲ್ಲ ಅದೇ ಪಾರ್ಟ್ಸನ್ನು ಕೆಳಗಡೆ ಬರೋದು, ಲಿಟಲ್ ಬಿಟ್ ಎಕ್ಸ್ಪ್ಲನೇಷನ್ ನೀವೇನು ಪ್ರಾಕ್ಟೀಸನ್ನು ಮಾಡಬೇಕು. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತಾ? ಬಯಾಲಜಿಯನ್ನು ಪಾಸ್ ಮಾಡಬೇಕಾದ್ರೆ ಕೆಲವೊಂದು ಟ್ರಿಕ್ಸ್ ಇರ್ತಾವೆ. ಸೊ ಆ ಟ್ರಿಕ್ಸ್ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದೀನಿ ನಾನು. ಈ ಲೆಸನ್ನಿಂದ ಈ ಡಯಾಗ್ರಾಮ್ಸ್ಗಳು ವೆರಿ ಇಂಪಾರ್ಟೆಂಟ್. ಇದೇ ರೀತಿಯಾಗಿ ನಾನು ನಿಮಗೆ ಡೈಲಿ ಡೇ ಬೈ ಡೇ ನಾನು ಏನು ಮಾಡ್ತೀನಿ, ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ದಯಮಾಡಿ ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್. ಎಕ್ಸಾಮ್ ಸಮೀಪ ಇದೆ.
ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.